ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಸೆಲೆಕ್ಟ್ ಆಗಲು ಲಾಸ್ಟ್ ಚಾನ್ಸ್ ಅಂತ ಹೇಳಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಕೊಬೇಡ, ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. 3 ಕಂಟೆಸ್ಟೆಂಟ್ಸ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. 4 ಜನ ಸೆಲೆಕ್ಟ್ ಆಗೋದು. ಅವ್ರ ಎದುರುಗಡೆ ಯಾರು ಗೆಲ್ತಾರೋ ಅವ್ರನ್ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ನಿಮ್ಮ ಫೋನ್ ಅನ್ನ ವಾರದ ಹಾಕಬೇಕು. ಮಿಕ್ತವರು ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ ಅಷ್ಟೇ. ಯಾರು ಜಾಸ್ತಿ ಹೊತ್ತು ಕೂತ್ಕೋತಾರೆ ಮಗ ತೋರ್ಸಕ್ ಧೈರ್ಯನ ಇಲ್ಲ, ಇನ್ನೆಲ್ಲ ಆಟ ಆಡ್ತಾನಿವ. ಆಗಲ್ಲ ಅಂದ್ರೆ ದಯವಿಟ್ಟು ಇದೆ. 7 years ಇಂದ ಕಷ್ಟಪಟ್ಟು ಸಿಕ್ಕಿರೋ ಸ್ಟೇಜ್ ಇನ್ನೊಂದ್ಸಲ ಇವಾಗ ಬಿಟ್ಕೊಟ್ರೆ ಇನ್ ಲೈಫಲ್ಲಿ ಸಿಗೋದಿಲ್ಲ. ಅಗ್ನಿ ಪರೀಕ್ಷೆ ಇಂದು ರಾತ್ರಿ 9:30ಕ್ಕೆ. ಗೈಸ್, ನಮ್ಮ ಅಗ್ನಿ ಪರೀಕ್ಷೆ ಬಗ್ಗೆ ಏನಿಸ್ತು ಮತ್ತು ಈ ಪ್ರೋಮೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇವಾಗ ಆಲ್ರೆಡಿ ನಿಮಗೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಆಯಿತು, ಯಾವ ಥರ ಸೆಲೆಕ್ಷನ್ ಆಗಿದೆ ಏನು ಕತೆ ಅಂತ. ಈಗ ನಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಒಂದು ರೌಂಡ್ ಅಂತ ಬಂದಾಗ ಇವಾಗೇನು ಇಲ್ಲಿವರೆಗೂ ನಡೀತು, ಅದರಲ್ಲಿ ಟೋಟಲ್ 5 ಜನ ಸ್ಟಾರ್ ಫುಲ್ 4 ಜನದ್ದು ಕೂಡ ಗ್ರೀನ್ ತೊಗೊಂಡು 5 ಜನ ಸೆಲೆಕ್ಟ್ ಆಗಿದ್ದಾರೆ. ಇದಾದಮೇಲೆ ಸೆಲೆಕ್ಟ್ ಆಗಿರುವಂಥದ್ರಲ್ಲಿ 11 ಜನ 3 ಗ್ರೀನ್ ತೊಗೊಂಡು ಒಟ್ಟು 11 ಜನ ಸೆಲೆಕ್ಟ್ ಆಗಿರುವಂಥದ್ದು. ಇದಾದಮೇಲೆ ಹೋಲ್ಡಲ್ಲಿರುವಂಥದ್ದು ಒಟ್ಟು 13 ಜನ, ರಿಜೆಕ್ಟ್ ಆಗಿರುವಂಥದ್ದು 31 ಜನ. ಎಷ್ಟರಲ್ಲಿ 60 ಜನದಲ್ಲಿ ಇಷ್ಟೆಲ್ಲ ಆಗಿರುವಂಥದ್ದು. ಆ್ಯಂಡ್ ಇವಾಗ ನೆಕ್ಸ್ಟು ನಿಮಗೆ ಇವತ್ತಿನ ಎಪಿಸೋಡಲ್ಲಿ ಒಂದು ಅಪ್ಡೇಟ್ ಸಿಗುತ್ತೆ. ನೀವು ಎಪಿಸೋಡ್ ನೋಡಿಲ್ಲ ಅಂದರೆ ನಮ್ಮ ಜಿಯೋ ಹಾಟ್‌ಸ್ಟಾರ್ ಆಲ್ರೆಡಿ ಸ್ಟ್ರೀಮಿಂಗ್ ಆಗ್ತದೆ, ನೋಡ್ಬೋದು. ಆ್ಯಂಡ್ ಇವಾಗ ನಮ್ಮ ಜಡ್ಜಸ್ಗಳು 4 ಜನರನ್ನು ಡೈರೆಕ್ಟ್ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗೇನು ಹೋಲ್ಡಲ್ಲಿದ್ದರು ಅವ್ರುಗಳಲ್ಲಿ 4 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಟೋಟಲ್ 20 ಜನ ಆದರು. ಸೊ ಈಗ ನೆಕ್ಸ್ಟು ಇವಾಗ ಹೋಲ್ಡಲ್ಲಿದ್ದಾರಲ್ಲ ಅವ್ರಿಗೆಲ್ಲರೂ ಕೂಡ ಒಂದು ಟಾಸ್ಕ್ನ ಕೊಡ್ತಾರೆ. ಆ ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಹೋಗುವಂಥದ್ದು. ಸೊ ಇನ್ನು ಮಿಕ್ಕಿದ್ದಂಥ ಅಷ್ಟು ಜನ ಹೋಲ್ಡಲ್ಲಿ ಏನಿದ್ದಾರೆ ಅವರಲ್ಲಿ 4 ಜನ ಸೆಲೆಕ್ಟ್ ಆಗ್ತಾರೆ. ಸೊ 20+4 ಅಂದರೆ ನಮಗೆ ಟೋಟಲ್ಲು 24 ಮೆಂಬರ್ಸ್ಗಳು ನೆಕ್ಸ್ಟು ಚಾನ್ಸ್ಗಳಿಗೆ ರೆಡಿ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಷ್ಟರಲ್ಲಿ ಕೇವಲ 3 ಜನ ಮಾತ್ರ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಮೇ ಬಿ ತಿರ್ಗಾ ಸ್ವಲ್ಪ ಜನ ಆ್ಯಡ್ ಆಗುವಂಥ ಚಾನ್ಸ್ಗಳಿರುತ್ತೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇವಾಗ ನಿಮ್ಮ ಈ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಈಗ 3 ಜನ ಚಾನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಳ್ಳೆ ಊಟ ತಿನ್ನಬೇಕು, ಮುಗಿಸ್ಬೇಕು. ಸೊ ಇವಾಗ ಹೊಟ್ಟೆ ತುಂಬ ಯಾರು ಊಟ ಮಾಡ್ತಾರೆ ಅವ್ರು ಗೆಲ್ತಾರೆ, ಯಾರು ಊಟ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಮಾಡಲ್ಲ, ಅವರಿಬ್ಬರು ಕೂಡ ಆಚೆ ಹೋಗ್ತಾರೆ, ಒಬ್ಬರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಇದರಲ್ಲಿ. ಸೊ ನೋಡೋಣ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಒಬ್ರಿಗೆ ಆಗ್ತಾನೆ ಇಲ್ಲ ಆಲ್ರೆಡಿ. ಸೊ ಇವರು ನಿಮ್ಗೆ ಗೊತ್ತಿರೋ ಹಾಗೆ ಮ್ಯಾಜಿಕ್ ಎಲ್ಲ ನೋಡಿದ್ದೀರ ಅವ್ರು ಮಾಡೋಂಥದ್ದು. ಸೊ ಚೆನ್ನಾಗಿ ತಿಂತಾ ಇದ್ದಾರೆ. ಆ್ಯಂಡ್ ಇದಾದಮೇಲೆ ನಾವು ನೋಡಿದ್ವಿ, ನಾನು ಅನ್ಕೋತಿದ್ದೆ ಏನು ಬಂದೇವಲ್ಲ ಇದು ಅಂತ ಮೊಬೈಲ್ ಹೊಡೆದಾಕುವಂಥದ್ದು. ಸೊ ಇವಾಗ ಗೊತ್ತಾಗ್ತದೆ ಯಾಕೆ ಮೊಬೈಲ್ನು ಹೊಡೆದಾಕ್ತಿದ್ದಾರೆ ಅಂತ. ಯಾಕಂದರೆ ಇವಾಗ ಒಂದೇ ಚಾನ್ಸು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ. ಆ್ಯಂಡ್ ಇವಾಗ ಸೆಲೆಕ್ಟ್ ಆದ ತಕ್ಷಣ ಇವರು ಡೈರೆಕ್ಟಾಗಿ ಹೋಗ್ತಾರೆ ಅಂತ ನೋಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಬರೀ 3 ಜನ ಹೋಗೋದ್ರಿಂದ, ತುಂಬ ಜನ ಇರೋದ್ರಿಂದ. ಸೊ ಅಲ್ಲಿ 3 ಜನ ಅಂದರೆ ಅದು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಏನು ಕತೆ ಗೊತ್ತಿಲ್ಲ, ಯಾವ ಥರ ಚಾನ್ಸ್ಗಳು ಕೊಡ್ತಾರೆ ಏನು ಕತೆ, ವೆಯ್ಟ್ ಮಾಡಿ ನೋಡೋಣ, ಓಕೆನಾ. ಸೊ ಇಲ್ಲಿ ಮೊಬೈಲ್ನಂತೂ ಪುಡಿ ಆಗೋಗಿದೆ. ಇದಾದಮೇಲೆ ಒಂದು ರಿಯಾಕ್ಷನು, ಇಲ್ಲಿ ಇವರು ಸೆಲೆಕ್ಷನ್ ಆಗಿರೋದಕ್ಕೆ ಖುಷಿಯಿಂದ ಗೆದ್ದು ಅಳ್ತಿದ್ದಾರಾ ಅಥವಾ ಸೋತಿರೋದಕ್ಕೆ ಅಳ್ತಿದ್ದಾರಾ ಗೊತ್ತಿಲ್ಲ. ಸೊ ಇಬ್ಬರು ಕೂಡ ಮೊಬೈಲ್ನ ಹೊಡೆದಾಕಿದ್ದಾರೆ, ಓಕೆನಾ. ನೀವೇ ನೋಡಿದರೆ ಯಾವ ಲೆವೆಲ್ ಹೊಡೆದಾಕಿದ್ದಾರೆ ಅಂತ. ಸೊ ಹಿಂಗಿರಬೇಕಾದ್ರೆ ಅದನ್ನು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಹೊಡೆದಾಕಿರೋ ಲೆಕ್ಕ ಬಂದರೆ ಇಬ್ರಿಗೂ ಲಾಸ್ ಅಲ್ವಾ, ಇಬ್ಬರು ಮೊಬೈಲ್ ಹೊಡೆದಾಕಿದ್ದಾರೆ. ಗೊತ್ತಿಲ್ಲಪ್ಪ, ಐಡಿಯಾ ಇಲ್ಲ ಅದು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಏನು ಕತೆ ಅಂತ. ಇದಾದಮೇಲೆ ಇವರಿಬ್ಬರು ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಆ್ಯಕ್ಚುಲಿ ಇಬ್ಬರು ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾರೆ. ಆ್ಯಂಡ್ ಇವಾಗ ಐಸಲ್ಲಿ ಕೂತಿರೋಂಥ ನೋಡ್ತಾ ಇದ್ದೀರಾ. ಎಷ್ಟು ಅವ್ರು ಕೂತ್ಕೊಂಡಿದ್ದಾರೆ ಏನು ಕತೆಯಿಂದ ಗೊತ್ತಿಲ್ಲ. ಬಟ್ ಇಲ್ಲಿ ಅವ್ರ ಮಾತ್ರ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ನನ್ನ ಪ್ರಕಾರ ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ನಮ್ಮ ಅಗ್ನಿ ಪರೀಕ್ಷೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಕೇವಲ 3 ಜನ ಅಂತ ಬಂತು ಅಂದರೆ ನಾಟ್ ಓಕೆ ಅಂತ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಜನ ಇರಬೇಕಾಗಿತ್ತು. ಆಮೇಲೆ ಬೇಕಾದ್ರೆ ಫಿಲ್ಟರ್ ಮಾಡ್ಕೊಂಡ್ರೆ ಅದು ಏನೋ ಬೇರೆ ಬಿಗ್ ಬಾಸ್ ಮನೆಗೆ ಹೋಗಿ ಏನೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅನಿಸುತ್ತೆ. ಯಾಕಂದರೆ ಇವಾಗ ನಿಮ್ಗೆ ಗೊತ್ತಿದೆ ಅಗ್ನಿ ಪರೀಕ್ಷೆನ ಒಂದು ಹೊಸ ಕಾನ್ಸೆಪ್ಟನ್ನ ತಗೊಂಡಿದ್ದಾರೆ. ಸೊ ಅದರಲ್ಲಿ ಜಸ್ಟ್ 3 ಜನ ಅಂತ ಬಂದಾಗ ಅದು ಇಷ್ಟು ಜನ, ಎಷ್ಟು ಲಕ್ಷಾಂತರ ಜನದಲ್ಲಿ 60 ಜನ ಸೆಲೆಕ್ಟ್ ಆಗಿ ಅದ್ರಲ್ಲಿ ಬರೀ 3 ಜನ ಸೆಲೆಕ್ಟ್ ಮಾಡುವಂತ ಬಂದಾಗ ಸ್ವಲ್ಪ ಫೇರ್ ಅಂತ ಅನ್ಫೇರ್ ಅಂತ ಅನಿಸುತ್ತೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ಸ್ವಲ್ಪ ಜನ ಆ್ಯಡ್ ಮಾಡ್ಬೋದು, ಒಂದು 5-6 ಜನ ಬರ್ಬೋದು ಅಂತ ಅನಿಸುತ್ತೆ. ಕಾದು ನೋಡೋಣ. ಬಟ್ ಏನಂದರೆ ನಿಮ್ಗೆ ಯಾರಾದರೂ ಅನಿಸಿರೋದು ಗೈಸ್, ಓಕೆ ಇವ್ರು ಪಕ್ಕಾ ಬಿಗ್ ಬಾಸ್ ಮೆಟೀರಿಯಲ್ಗಳು ಸಖತ್ ಅಂತ ಅನಿಸ್ತಾರ, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸ್ವಲ್ಪ ಸೆಲೆಕ್ಷನ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ನೋಡುವ, ಟೈಮ್ ಏನಾದರೂ ಕೂಡ ಉತ್ತರ ಕೊಡುತ್ತೆ. ಇನ್ನು ಯಾರ್ಯಾರು ಬರ್ತಾರೆ, ಏನು ಕತೆ ಏನಾಗುತ್ತೆ, ಬಿಗ್ ಬಾಸ್ ಮನೆಗೆ ಹೋಗೋರು ಯಾರು ಎಲ್ಲದನ್ನು ಕೂಡ ನೋಡೋಣ. ಸೊ ಇದಿಷ್ಟು ಈ ಪ್ರಮೋದಲ್ಲಿ ಇದ್ದಂಥ ವಿಷಯಗಳು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ. ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.